ಮುಸ್ಲಿಮರಿಗೆ ಬೇಕೋ ಬೇಡವೋ ನನಗೆ ಗೊತ್ತಿಲ್ಲ, ಆದರೆ ಕಾಂಗ್ರೆಸ್ ಮಾತ್ರ ತೀರ್ಮಾನ ಮಾಡಿ ಒಂದು ಪ್ರಕಟಣೆಯನ್ನು ಕೊಟ್ಟು ಬಿಟ್ಟಿದೆ, ಅದು ನಾನು ಮುಸ್ಲಿಂ ಪಾರ್ಟಿ ಅಂತ. ಅದರ ಮುಖ್ಯಮಂತ್ರಿನೇ ಹೇಳಿರೋದು, ಹೌದು, ನಾನಲ್ಲ ಇದನ್ನ ಹೇಳಿರೋದು. ನಿಜ. ಹಾಗಾಗಿ ಆ ರೀತಿಯ ಮುಸ್ಲಿಮರಿಗೆ ಬೇಕೋ ಬೇಡವೋ ನನ್ನ ಪ್ರಕಾರ ಅವ್ರಿಗೆ ಬೇಕಿಲ್ಲ. ಇವರು ಮೈ ಮೇಲೆ ಬಿದ್ದು ಮದುವೆ ಮಾಡ್ಕೊಳಕ್ ಹೋಗ್ತಾ ಇದ್ದಾರೆ. ಹೌದು, ಈಗ ಸದ್ಯಕ್ಕೆ ಮುಸ್ಲಿಮರಿಗೆ ಬೇರೆ ದಾರಿ ಇಲ್ಲ, ಆಯ್ತು ನಡೀಲಿ ನಿಕಾಂತ್ ಬಿಟ್ಟಿದ್ದಾರೆ. ಬಂದಿದ್ದ ದಿನ ಕೊಡ್ತಾರೆ ತಲಾಕ್ನ ಕರೆಕ್ಟಾಗಿ, ಖಂಡಿತ. ಆದರೆ ಅದನ್ನು ಮಾಧ್ಯಮದವರು ಪ್ರಕಟಿತ ನಿಲುವು ಆದ ಮೇಲೆ ನಾನು ಮುಸ್ಲಿಂ ಪಾರ್ಟಿ ಹೌದು ಅಂತ ಪ್ರಕಟಿತ ನಿಲುವು, ಹಿಂದೂ ವಿರೋಧಿ ಅಂತಾನೋ ಏನೋ ಒಂದು, ಅದಾದ ಮೇಲೆ ಓಲೈಕೆ ರಾಜಕಾರಣ. ಯಾಕ್ರಿ ಓಲೈಕೆ ಅನ್ಬೇಕು? ನೀವಿರೋದೇ ಅವ್ರಿಗೋಸ್ಕರ ಮಾಡಿರೋದೇ ಅದಕ್ಕೆ ಒಳ್ಳೆ ಕಥೆ ಆಯ್ತಲ್ಲ. ನಿಜ. ಅವರು ಬ್ರಾಹ್ಮಣರು ಪೂಜೆ ಎಲ್ಲ ಮಾಡಿಸ್ತಾ ಇದ್ರು ಅಂತ ಪೂಜೆ ಮಾಡಿಸುತ್ತಿದ್ದಾರೆ. ಅಯ್ಯೋ ರಾಮಚಂದ್ರ ಅವ್ರು ಓದಿರೋದೇ ಆಗಮದಲ್ಲಿ ಶಾಸ್ತ್ರಗಳು ಇದನ್ನೆಲ್ಲ ಓದಿದರೆ ಪೂಜೆ ಮಾಡಿಸ್ತಾರೆ, ಒಳ್ಳೆ ಕಥೆ ಆಯ್ತಲ್ಲ. ಹೌದು, ರಾಜ್ಯ ಅಂತ ಅನ್ಕೋಬಾರ್ದೆ. ಈ ವಿಶಾಲ ಹೃದಯ ಯಾಕೆ ಬರ್ತಾ ಇಲ್ಲ? ಯಾರಿಗೆ ಬರಬೇಕು ಸರ್? ರಾಜ್ಯದ ನಿಮಗೆ, ಮಾಧ್ಯಮದವ್ರಿಗೆ, ಓಕೆ, ಆಮೇಲೆ ರಾಜ್ಯದ ಜನಕ್ಕೆ. ಓಕೆ. 3 ವರ್ಷ ತುಂಬಿದೆ. ದಾವಣಗೆರೆ ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಒಂದು 20 ವೋಲ್ಟಿಂದು ಒಂದು ಶಾಕ್ ಟ್ರೀಟ್ಮೆಂಟ್ ಕೊಟ್ಟರು, ಜಾಸ್ತಿ ಕೊಟ್ಟಿಲ್ಲ. ಹೌದು, ಒಂದು 20-30 ವೋಲ್ಟಿಂದು ಸುಮ್ಮನೆ ಪಸಕ್ಕಂತ ಒಂದು ಕೊಟ್ಟರು ಶಾಕ್ ಟ್ರೀಟ್ಮೆಂಟು. ಹೆಂಗೆ ನಡುಗಿದ್ರು ಅಂದರೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಇದಕ್ಕೆ ಹಾಗೆ ರೋಮಾಲ ಎದ್ದು ನಿಂತ್ಕೊಂಡ್ಬಿಡ್ತು ಇವ್ರಿಗೆ. ಅದರ ಪರಿಣಾಮಗಳು ಹಿಜಾಬ್ಗೆ ಬಂದರು. ಐ ಆಮ್ ನಾಟ್ ಎಗೇನೆಸ್ಟ್ ದೇರ್ ಇದು, ಯಾಕಂದರೆ ಅದು ಕೋರ್ಟ್ ಏನು ಬೇಕಾದ್ರೂ ಹೇಳ್ಬೋದು, ನನಗೆ ಇನ್ನೂ ಗೊತ್ತಿಲ್ಲ ಅದು. ಹೌದು, ಬಟ್ ಕೋರ್ಟಲ್ಲಿ ಇದ್ದಾಗ ಮಾಡಿದ್ದಕ್ಕೆ ನಂದು ಅಬ್ಜೆಕ್ಷನ್ ಅಷ್ಟೇ. ಇಟ್ಸ್ ಅ ವೆರಿ ವೆರಿ ಬ್ಯಾಡ್ ಪ್ರೆಸಿಡೆಂಟ್ ಮಿಸ್ಟರ್ ಸಿದ್ದರಾಮಯ್ಯ ಆ್ಯಂಡ್ ಟೀಮ್, ಆ್ಯಂಡ್ ಪರ್ಟಿಕ್ಯುಲರ್ಲಿ ಘನತೆವೆತ್ತ ಲಾ ಮಿನಿಸ್ಟರ್ ಅಲೋ ಮಾಡಿರೋದು ಇದನ್ನು. ಯು ಹ್ಯಾವ್ ಆ್ಯಕ್ಚುಲಿ ಪುಟ್ ಸುಪ್ರೀಂ ಕೋರ್ಟ್ ಇನ್ ಟು ಶೇಮ್. ನನ್ನ ಪ್ರಕಾರದಲ್ಲಿ ಯು ಹ್ಯಾವ್ ಚಾಲೆಂಜ್ಡ್ ದಿ ಪವರ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್ ನನ್ನ ಪ್ರಕಾರ. ಏನೆಯೋ ಇರಲಿ. ಈಗ ಕಲಬುರಗಿನಲ್ಲಿ ಲಾಡ್ಲೆ ಮಶಾಕ್ ದರ್ಗಾ, ಅದೇ ಶಿವಲಿಂಗ ಮತ್ತೆ ಇರೋದು ದರ್ಗಾ. ಇದನ್ನೇ ನಾನು ಕೇಳಿದ್ದು, ಇದನ್ನೇ ಕೇಳಿದ್ದು ನಾನು. ನನ್ನ ಧರ್ಮದಲ್ಲಿ ನನಗೆ ಅಲ್ಲಾ ಬಿಟ್ಟು ಬೇರೆಯವರನ್ನ ಪೂಜಿಸುವ ಅವಕಾಶ ಮತ್ತು ಇದು ಇಲ್ಲ, ನಿಜ, ಸರಿ. ಆದರೆ ಅದರ ಒಳಗೆ ಧರ್ಮದಲ್ಲಿರುವುದು ಒಂದು ದೇವಾಲಯವಾದ ಜಾಗದಲ್ಲಿ ಅಥವಾ ದೇವರಿರುವ ಜಾಗದಲ್ಲಿ ಇನ್ನೊಂದು ಈ ನಿಮ್ಮಲ್ಲ ಇದಕ್ಕೆ ಪೂಜೆಗೆ ಜಾಗ ಇಲ್ಲ. ಯಾಕೆ ಪಾಲನೆ ಆಗುವುದಿಲ್ಲ? ಲಾಡ್ಲೆ ಮಶಾಕ್ ದರ್ಗಾನೂ ಸೇರಿ. ನಿಜ, ಅಲ್ಲಿ ಶಿವಲಿಂಗ ಇದೆ ಸೇರಿ. ದ್ಯಾಟ್ಸ್ ಎ ಪ್ರಾಬ್ಲಮ್. ಸ್ಟಿಲ್ ಇದರಲ್ಲಿ 180 ಮಂದಿ ವಿರುದ್ಧ ದಾಖಲಾಗಿತ್ತು 13 ಕೇಸು. ಯಾಕಂದರೆ 2004 ವರ್ಷದ ಹಿಂದೆ 22ರಲ್ಲಿ ಮಹಾಶಿವರಾತ್ರಿ ದಿನ ಅಲ್ಲೊಂದಷ್ಟು ಜನ ಪುಂಡು ಪೋಖರಿಗಳು, ನಾನು ಅವ್ರನ್ನ ಪುಂಡು ಪೋಖರಿಗಳೆಂದೇ ಕರೆಯುತ್ತಿದ್ದೇನೆ. ಯಾರೇನು ಬೇಕಾರೋ ಅಂದ್ಕೊಳ್ಳಿ. ಯಾರು ಕಲ್ಲೆಸದ್ನೋ, ಯಾವನವನು ಕಚಡ ಕಡ್ಡಿ ಹಿಡ್ಕೊಂಡು ಬಂದನೋ, ಹೊಡೆದ್ನೋ, ಬಿಸಾಕಿದ್ನೋ, ವೈಲೆನ್ಸ್ ಮಾಡಿದ್ನೋ, ಅವನು ಪೋಖರಿನೇ, ಅನುಮಾನ ಇಲ್ಲ. ಈ ಪೋಖರಿಗಳ ಕೇಸನ್ನು ರಾಜ್ಯ ಸರ್ಕಾರ UT ಖಾದರ್ ಎಂಬ ಅತ್ಯಂತ ಸಂಭಾವಿತ ಸಾಧು ರಾಜಕಾರಣಿಯ ಮಾತು ಕೇಳಿ ಹಿಂದಕ್ಕೆ ತಗೊಂಡಿದೆಯಂತೆ. ಹೌದು, ಇವರ ಒಳಗಿನ ವ್ಯವಹಾರಗಳು ಇದರಿಂದ ಆಚೆ ಬರುತ್ತೆ. ಇವರು ಮಾತಾಡೋದು ಮಾತ್ರ ಫುಲ್ ಮಾತಾಡ್ತಾರೆ. ನಿಜ. ವಾಟ್ ಡು ಯು ಹ್ಯಾವ್, ಹೌ ಕ್ಯಾನ್ ಯು ಡೂ ಇಟ್? UT ಖಾದರ್ ಕ್ಷೇತ್ರದಲ್ಲಿ PFI ಮತ್ತು ಇವರು SDPI ಮೇಲೆ ಕೇಸ್ ಹಾಕಿದ್ದೀರಲ್ಲ, ಅದನ್ನು ಯಾಕೆ ವಾಪಸ್ ತಗೊಳ್ಳಲ್ಲ? ಖಾದರ್ಗೆ ವಿರೋಧಿಗಳು ಅಥವಾ ಖಾದರ್ಗೆ ಪ್ರತಿಸ್ಪರ್ಧಿಗಳು ಅಂದ್ಬಿಟ್ಟು ಅವ್ರನ್ನ ತೊಳಿಬೋದಾ? ಖಾದರ್ ಸಾಹೇಬ್ರೆ, ನ್ಯಾಯ ಒಂದು, ಎಲ್ರಿಗೂ ನ್ಯಾಯ ಹೆಂಗಿದೆ ನಿಮ್ಮದು? ನಿಮ್ಮ ಕ್ಷೇತ್ರದಲ್ಲಿ SDPIನವ್ರು ತಲೆ ಎತ್ತಬಾರ್ದು, ನೀವು ಸೇಫ್ ಆಗಿರಬೇಕು. ನಾಳೆ ನಿಮ್ಮ ಮಕ್ಕಳು ಬಂದರೂ ಬರಬೇಕು ರಾಜಕಾರಣಕ್ಕೆ. ಲಾಡ್ಲೆ ಮಶಾಕ್ ದರ್ಗಾಲಿ ಶಿವನ ವಿಚಾರದಲ್ಲಿ ನಡೆದಂಥ ಗಲಾಟೆಗೆ ವಾಪಸ್ ತಗೊಳ್ಳೋಕ್ಕೆ ಕಾಗದ ಬರೀತೀರಂತೆ. ಲುಕ್ ಎಟ್ ಯುವರ್ ದ್ವಂದ್ವ ಮತ್ತು ಬೂಟಾಟಿಕೆನ. ಯು ಮೇ ಬಿ ಎ ಸ್ಪೀಕರ್, ಸೋ ವಾಟ್? ಯು ಆರ್ ನಾಟ್ ಅಬೌವ್ ಕ್ರಿಟಿಸಿಸಮ್ ಫಾರ್ ದಟ್. ಅದಕ್ಕೆ ಇಟ್ಸ್ ವೆರಿ ಅನ್ಫೇರ್. ಇದು ಮುಂದಕ್ಕೆ ಬರೋಣ ಯಾಕೆ ಅಂತ ಹೇಳ್ತೀನಿ. ಇದು ನಾಳೆ ಹಿಂದೂಗಳಲ್ಲಾಗಿದ್ದರೂ ಇದನ್ನೇ ಹೇಳ್ತೀನಿ ನಾನು. ನಾಚಿಕೆ ಇಲ್ಲದ ರೀತಿಯಲ್ಲಿ ಮಾನ್ಯ ಗೃಹ ಮಂತ್ರಿಗಳು ಇದನ್ನು ಸಮರ್ಥನೆ ಮಾಡ್ತಿದ್ದೀರಲ್ಲ ಡಾಕ್ಟ್ರೇ. ನಿಮ್ಮನ್ನು ಯಾವ ಗೃಹ ಮಂತ್ರಿ ಅಂತ ನೆನಪಿಸ್ಕೋಬೇಕು ನಾನು? ಬೆನ್ನುಮೂಳೆ ಇಲ್ಲದ ಗೃಹ ಮಂತ್ರಿ ಅಂತ ನೆನಪಿಸ್ಕೊಳ್ಳೋ.
ಸೈನ್ಯವನ್ನು ಮುನ್ನಡೆಸ್ತಾ ಇರುವಂತಹ ಸೇನಾಧಿಪತಿ ತನ್ನ ಸೈನಿಕರ ಮೇಲೆ ದಾಳಿ ಮಾಡಿದವರನ್ನ ರಕ್ಷಣೆ ಮಾಡಲು ಸೈನಿಕರಿಗೆ ಕೈ ಕೊಟ್ಟು ಓಡಿ ಹೋದ ಅಂತ ಅನ್ಕೊಳ್ಳೋ ನಿಮ್ಮನ್ನ. ಪೊಲೀಸ್ ಏನ್ ಅನ್ಕೊಳ್ಳಿ ನಿಮ್ಮನ್ನ? ಆರ್ ಯು ಫಿಟ್ ಟು ಬಿ ಎ ಹೋಮ್ ಮಿನಿಸ್ಟರ್? ನೋ. ರಾಜ್ಯದ ಪೊಲೀಸರು ನನ್ನ ಲೆಕ್ಕಾಚಾರದಲ್ಲಿ ನೀವೇ ಮಾಡಿದ್ರೆ ಅದು ಇಂಡಿಸಿಪ್ಲಿನ್ ಆಗತ್ತೆ. ನೀವೇ ಮಾಡಿಬಿಟ್ಟರೆ ಅದು ನಿಮ್ಮ ಕಾರ್ಯದ ಇದಕ್ಕೆ ವಿರುದ್ಧವಾಗಿ ಬಂದುಬಿಡುತ್ತೆ. ನಿಮ್ಮ ಹೆಂಡತಿ, ಎಲ್ಲ ರಾಜ್ಯದ ಪೊಲೀಸರು ನಿಮ್ಮ ಹೆಂಡತಿ ಮತ್ತು ಮಕ್ಕಳಿಗೆ ಹೇಳಿ ಧಿಕ್ಕಾರ ಪರಮೇಶ್ವರ್ ಅಂತ ಅವನೊಂದು ಕಾರ್ಡ್ ಹಾಕ್ಸಿ, ನಿಮ್ಮ ಹೆಂಡತಿ ಮಕ್ಕಳ ಕೈಲಿ ಹಾಕ್ಸಿ. ಯಾಕೆ ಅಂತ ಹೇಳ್ತೀನಿ. ಪೊಲೀಸರ ಮೇಲೆ ದಾಳಿ ಮಾಡಿದವರ ಕೇಸನ್ನು ವಾಪಸ್ ತಗೊಂಡಿದ್ದನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ವ್ಯಕ್ತಿ ಶುಡ್ ನಾಟ್ ಬಿ ದಿ ಹೋಮ್ ಮಿನಿಸ್ಟರ್. ಎಸ್, ಬೇರೆ ಏನಾಗಿದ್ದರೂ ಒಪ್ತಿದ್ದೆ ನಾನು. ಅವ್ರದೇ ಡಿಪಾರ್ಟ್ಮೆಂಟ್ ಅವರು. ನೋ, ಯು ಆರ್ ದೇರ್ ಟು ಪ್ರೊಟೆಕ್ಟ್ ದೆಮ್. ಯು ಆರ್ ದಿ ಫಾದರ್ ಆಫ್ ದೇರ್ ಡಿಪಾರ್ಟ್ಮೆಂಟ್ ಅಂಟಿಲ್ ನೀವು ಪೋಸ್ಟನ್ನು ಹೋಲ್ಡ್ ಮಾಡೋವರಿಗೆ. ನಿಜ. ಯು ಆರ್ ದಿ ಪ್ರೊಟೆಕ್ಟರ್ ಆಫ್ ದೆಮ್. ಪೊಲೀಸರು ಜನರ ಪ್ರೊಟೆಕ್ಟರ್ ಆದರೆ ಅವರ ಪ್ರೊಟೆಕ್ಟರ್ ನೀವು. ನಿಮಗೇನು ಅನ್ನಿಸ್ಲಿಲ್ವಾ ಕರ್ಳಿಗೆ? ಓಟ್ಗೋಸ್ಕರ ಯಾರನ್ನು ಬೇಕಾದ್ರೂ ಬಿಟ್ಕೊಡ್ತೀರಿ ಅಲ್ಲ? ಸಿದ್ದರಾಮಯ್ಯನ ಬಿಟ್ಬಿಡಿ. ಈಸ್ ಫಿನಿಶಿಂಗ್ ಈಸ್ ಪಾಲಿಟಿಕ್ಸ್, ಈಸ್ ಗೋಯಿಂಗ್ ಅವೇ, ಸೊ ಹಿ ಕ್ಯಾನ್ ಡ್ಯಾಮೇಜ್ ಎನಿಥಿಂಗ್. ಓಕೆ, ಬಿಟ್ಬಿಡಿ. ನಿಮ್ಮದು ನೋಡ್ಕೊಳ್ಳಿ ಡಾಕ್ಟ್ರೆ. ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳ್ತೀರಲ್ಲ, ಈ ಸುಖಕ್ಕೆ ಮಾಡಬೇಕಾ? ನೀವು ವಹಿಸಿಕೊಂಡಿರುವ ಇಲಾಖೆಯವ್ರನ್ನ ಡಿಫೆಂಡ್ ಮಾಡಲ್ಲ ಅಂದರೆ ಅರ್ಥ ಏನು? ಆ ಪೊಲೀಸ್ ಅಧಿಕಾರಿ ಕರಪ್ಟಾಗಿ ಬಂದಿದ್ದಿದ್ರೆ, ಲಜ್ಜೆಗೆಟ್ಟವನಾಗಿ ನಡತೆಗೆಟ್ಟವನಾಗಿ ಬಂದಿದ್ದಿದ್ರೆ ಅವನನ್ನು ಪ್ರೊಟೆಕ್ಟ್ ಮಾಡು ಅಂತ ನಾನು ನಿಮ್ಮನ್ನು ಕೇಳ್ತಾ ಇರಲಿಲ್ಲ. ಹಿಂದೆ ಎಲ್ಲ ದೇರ್ ಆರ್ ಇನ್ಸ್ಟೆನ್ಸಸ್ ವೇರ್ DG, ಐ ಆಮ್ ಸಾರಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ನೀವು DGP ಅವರು, ಯು ಆರ್ ಎ ಗುಡ್ ಮ್ಯಾನ್, ಬಟ್ ಟುಡೇ ಯು ಹ್ಯಾವ್ ಲೆಟ್ ಡೌನ್ ಯುವರ್ ಡಿಪಾರ್ಟ್ಮೆಂಟ್. ಐ ಆಮ್ ಸಾರಿ, ಯು ಮೇ ಬಿ ಎನಿಥಿಂಗ್ ಬಟ್ ಯು ಆರ್ ಎ ಪೊಲೀಸ್ ಆಫೀಸರ್ ಫಸ್ಟ್. ಸ್ಯಾಡ್, ವೆರಿ ಸ್ಯಾಡ್. ಅಂಥದ್ರಲ್ಲಿ ಕೇಸನ್ನು ವಾಪಸ್ ತಗೊಂಡಿದ್ದಾರೆ ಅಲ್ವಾ? ಹೌದು. ಎಂದಿನಂತೆ BJP ಎಂಬ ಸ್ಟೇಟ್ಮೆಂಟ್ ಪಾರ್ಟಿ, ಎಂದಿನಂತೆ ಲೋಕಲ್ ನಾನು ಹೇಳ್ತಿರೋದು, ಎಂದಿನಂತೆ BJP ಎಂಬ ಸ್ಟೇಟ್ಮೆಂಟ್ ಪಾರ್ಟಿ ಸ್ಟೇಟ್ಮೆಂಟ್ ಕೊಟ್ಟು ಕೈ ತೊಳ್ಕೊಂಡು ಹೋಗಿದೆ. ಹೋಗಿದೆ ಸ್ಟೇಟ್ಮೆಂಟ್ ಪಾರ್ಟಿ. TV ಮುಂದೆ ಬಾ, ಪೌಡ್ರ್ ಹಚ್ಕೊಂಡಿದ್ರೆ ಹಚ್ಕ, ತಲೆ ಸರಿ ಮಾಡ್ಕ, ಕೊಡು, ಹೋಗು. ಲಜ್ಜೆಗೆಟ್ಟವರಲ್ಲಿ ಯಾರು? ಒಂದು ಪ್ರಕರಣನ ಕಳೆದ 3 ವರ್ಷದಲ್ಲಿ ನೀವುಗಳು ಲಾಜಿಕಲಿ ತಂದಿದ್ದೀರಾ? ಯಾವುದೂ ಇಲ್ಲ. ತಂದಿದ್ದೀರಾ ಈ BJP ಅವರು? ನೀವು ನಿಮ್ಮ ಯೋಗ್ಯತೆಗಳಿಗೆ ಒಂದು ಮೀಡಿಯಾ ಫೈಟ್ ಮಾಡಕ್ಕೆ ಬಿಡ್ತೀರಿ ಮಜಾ ತಗೊಂಡು. ಆ್ಯಂಡ್ ದಿಸ್ ಫೂಲಿಶ್ ನಾವು ಫೂಲ್ಗಳು ಫೈಟ್ ಮಾಡ್ತಾರೆ ಕೆಲವು ಸರಿ. ಯಾಕೆ ಮಾಡಬೇಕು? ವೈ? ಸ್ಟೇಟ್ಮೆಂಟ್ ಗಿರಾಕಿಗಳು ಅಧಿಕಾರ ಬೇಕು, ಲೂಟಿ ಬೇಕು. BJP ಇದ್ದಾಗಲೂ ಲೂಟಿ ಹೊಡೆದವ್ರಿಗೆ ಹೇಳ್ತಾ ಇದ್ದೀನಿ ಇದನ್ನ. ಲೂಟಿಕೋರರು ನಿಮ್ಮ ಪಕ್ಷದಲ್ಲೂ ಇದ್ದೀರಿ. ಲಜ್ಜೆಗೆಟ್ಟವರು, ಹೆಸ್ಕೆ ತಿನ್ನೋರು ನೀವು ತಿಂದ್ರಿ ಜನರ ಹೆಸರಿನಲ್ಲಿ. ಈಗ ಬರೀ ಸ್ಟೇಟ್ಮೆಂಟು ಒಂದನ್ನು ತಗೊಂಡೋಗಿದ್ದೀರಾ ಲಾಜಿಕಲ್ಗೆ? ಯಾವುದೂ ಇಲ್ಲ ಸರ್. ಒಂದು ಬರೀ ಸ್ಟೇಟ್ಮೆಂಟು ಅದು 2 ದಿನ. ಆಮೇಲೆ ನಮ್ಗೆ ಗೊತ್ತೇ ಇಲ್ಲ ನೆಕ್ಸ್ಟ್ ಇಶ್ಯೂ. ಮರ್ತುಬಿಟ್ರು ಅಲ್ಲ, ನೆಕ್ಸ್ಟ್ ವಾಟ್ ನೆಕ್ಸ್ಟ್? ಹೇ, ಗಲಾಟೆ ಇಷ್ಟು. ಈ ಕಾರಣದಿಂದ ಸುನಿಲ್ ಕುಮಾರ್, ಛಲವಾದಿ ನಾರಾಯಣಸ್ವಾಮಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಆಂದೋಲ ಅವರು ಯಾರು ಸ್ವಾಮೀಜಿ, ಇವರ ಹೇಳಿಕೆಯನ್ನು ಕ್ಯಾರಿ ಮಾಡುವುದಿಲ್ಲ. ಮುಂದಕ್ಕೆ ಹೋಗೋಣ ಸರ್. ಈ ಕಾರಣಕ್ಕೋಸ್ಕರ ಈ ಕೇಸ್ಗಳಲ್ಲಿ ಸರ್ ಕೆಲವು ಖಾಸಗಿ ಕೇಸ್ಗಳಿದೆ ಸರ್. ಖಾಸಗಿ ಕೇಸ್ಗಳನ್ನ ಸರ್ಕಾರ ವಿತ್ಡ್ರಾ ಮಾಡೋಕ್ಕೆ ಬರುತ್ತಾ ಸರ್? ದೇ ಶುಡ್ ಗೋ ಟು ಕೋರ್ಟ್. ಆಗ ಕೋರ್ಟ್ಗೆ ಹೋಗ್ಬೇಕು. ಗೌರ್ನಮೆಂಟ್ ಅವರು ಅಲ್ಲ, ಖಾಸಗಿ ಅವರು. ಆಳಂದದ ಲಾಡ್ಲೆ ಮಶಾಕ್ ದರ್ಗಾ ಆವರಣದಲ್ಲಿ ಅವತ್ತು ಗಲಾಟೆ ಆಯಿತು. ಶಿವರಾತ್ರಿ ದಿನ ಅದು 22ರಲ್ಲಿ. ಶಿವಲಿಂಗ ಸ್ವಚ್ಛಗೊಳಿಸಿ ಪೂಜೆ ಪುಣ್ಕೊಂಡು ಆಚೆ ಬರ್ತಿದ್ದಾಗ ನಡೆದಿದ್ದ ಗಲಾಟೆ ಇದು. ಕೂಬಾ, ಕಲಬುರಗಿ DC, SP ಕಾರಿನ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ರು. DCನೂ ಇದ್ದರಲ್ಲಿ. ಸೊ ಚೀಫ್ ಸೆಕ್ರೆಟರಿ ಉಪ್ಪಿನಕಾಯಿ ನೆಕ್ಕುತ್ತಿದ್ದಾರೆ ಅಂತ ನಾನು ಹೇಳಿದ್ರೆ ಕಡಿಮೆ ಆಗ್ಬೋದು, ಅವರು ಕಡಿಮೆ ಆಗ್ಬಿಡ್ಬೋದು. ಅದಕ್ಕಿಂತ ಬೆಟರ್ ಏನಾದ್ರು ನೆಕ್ತಾ ಕೂತಿದ್ದೀರಾ ಕಾಲ ಕಳ್ಕೊಂಡು ಅಂತ ಕೇಳಬೇಕು ನಾನು. ಕುಡ್ ಯು ನಾಟ್, ಇಫ್ ಯು ವರ್ DC madam, ಯು ಆರ್ ಇನ್ ಬೆಳಗಾಂ ಫಾರ್ ಎಕ್ಸಾಂಪಲ್, ನಾನು ಹ್ಯಾವ್ ಸೀನ್ ಯು ಇನ್ ಬೆಳಗಾಂ ಆಸ್ DC. ಅವರೇ ಫಸ್ಟ್ ನಮ್ಮ ವಿಧಾನಸಭೆಯ ಅಧಿವೇಶನವನ್ನು ಅತ್ಯಂತ ಸಮರ್ಪಕವಾಗಿಯೂ ಅದ್ಭುತವಾಗಿಯೂ ಆರ್ಗನೈಸ್ ಮಾಡಿದ್ದಿದ್ದು ಆಕೆನೆ, ಅವರೇನೆ.
ಬೆಳಗಾಮಲ್ಲಿ KLE ಸೊಸೈಟಿ ಆಡಿಟೋರಿಯಂನ ತುಂಬ ಚೆನ್ನಾಗಿ ಮಾಡಿದ್ರು. ಅದಕ್ಕೆ ಹೇಳ್ತೀನಿ, ನೀವು DC ಆಗಿದ್ದಾಗ ನಿಮಗೆ ಬಂದ್ರೇನು? ದೇರ್ ಇಸ್ ಓನ್ಲಿ ಒನ್ DC ವಿಚ್ ಹೂಮ್, ಒಂದು 2-3 DCಗಳು ನನ್ನ ಪತ್ರಿಕೋದ್ಯಮದಲ್ಲಿ ಬಂದಿರೋದ್ರಲ್ಲಿ ತಿರುಗಿಬಿಟ್ಟು ನಿಂತಿರೋದು. ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಳೇದು ಬಿಡಿ, ಮದನ್ ಗೋಪಾಲ್ ಕತೆ ಅವೆಲ್ಲ ಬಿಟ್ಬಿಡಿ ಬೇಡ. ಇತ್ತೀಚಿನ ದಿನಗಳಲ್ಲಿ ಚೀಫ್ ಮಿನಿಸ್ಟರ್ನ ಅನುಯಾಯಿ ಅಥವಾ ಯಾವುದೋ ಏನೋ ಆಗಿದ್ದರೂ ಬಿಡಲಿಲ್ಲ. ಶಿ ಡಿಡ್ಂಟ್ ಲೀವ್ ಹಿಮ್. ಡೋಂಟ್ ಯು ಥಿಂಕ್ ದಿಸ್ ಇಸ್ ದ ವೇ ಗೌರ್ಮೆಂಟ್ ಈಸ್ ಫಂಕ್ಷನಿಂಗ್? ನಿಮ್ಮ ಲಜ್ಜಿಗೆಟ್ಟತನಕ್ಕೆ ಮಾರ್ಬಿಡ್ರಿ ಸರ್ಕಾರ ಅಂತ ತಗೊಂಡೋಗಿ. ಆಳಂದ ಠಾಣೆಯಲ್ಲಿ ಕೇಸ್ ಆಯಿತು, 18 FIR. ದರ್ಗಾ ಕಮಿಟಿಯಿಂದ ಕೇಸ್ ವಾಪಸ್ಸಿಗೆ. ದರ್ಶನ್ ಪ್ರಕರಣ ಏನಾಗುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಅದೇನು ಬೇಕಾದ್ರೂ ಆಗ್ಬೋದು, ಅವ್ರು ಮಾಡಿದ್ದಾರೆ ಅಂತಲೂ ಆಗ್ಬೋದು, ಮಾಡ್ದೇನಿದ್ದಾನೆ. ಅವರ ಪತ್ನಿಯ ಮನವಿಯನ್ನು ಆಧರಿಸಿ ಕೇಸ್ ಯಾಕೆ ವಾಪಸ್ ತಗೊಳ್ಳೋಲ್ಲ? ದರ್ಗಾ ಕಮಿಟಿನ ಕೇಳಿ ಮಾಡೋದಾದರೆ ಯಾಕೆ ದರ್ಶನ್ ಪತ್ನಿ ಹೆಸರು ಕೇಳಬಾರ್ದು ನೀವು? ಯಾಕೆ ದರ್ಶನ್ ಭಕ್ತಾದಿಗಳು ಇದನ್ನು ಕೇಳಬಾರ್ದು ನೀವು ಸರ್ಕಾರನ? ಹೌದು, ಅವ್ರು ಮಾಡ್ದಂಗೆ ನಾವು ಮನವಿ ಕೊಡ್ತೀವಿ. ಎಕ್ಸಾಕ್ಟ್. ಭಕ್ತಾದಿಗಳು ಬಿಡ್ರಿ, ಅವ್ರು ಯಾರು ಕೊಡಕ್ಕೆ? ಪತ್ನಿ. ವೈ ನಾಟ್? ಅಲ್ಲೊಂದು ನ್ಯಾಯ, ಇಲ್ಲೊಂದು ನ್ಯಾಯ. ವೈ ನಾಟ್? ಏನೋ ತಪ್ಪಾಗೋಗಿದೆ, ವೈ ನಾಟ್? ನೋಡ್ರಪ್ಪ, ಟ್ರೈ ಮಾಡಿ. ಮರ್ಡರ್ ಕೇಸು, ಕ್ರಿಮಿನಲ್ ಕೇಸು. ಇದೇನು ಕೇಸು? ಸಿವಿಲಾ? ಇದು ಕ್ರಿಮಿನಲ್ ಕೇಸ್. ಕೇಸ್ ವಾಪಸ್ಸಿಗೆ ಖಾದರ್ ಪತ್ರ ಬರೆದಿದ್ರಂತೆ. ಐ ಟೋಲ್ಡ್ ಖಾದರ್ ಶುಡ್ ಆನ್ಸರ್ ದಿಸ್ ಆರ್ ಯು ಕ್ಲಾರಿಫೈ. SDPI ಮೇಲೆ ಅವ್ರ ಕ್ಷೇತ್ರದಲ್ಲಿ ಕೇಸ್ ಇದೆಯಾ ಇಲ್ವಾ, ಹಿಂದಕ್ಕೆ ಪಡೆದಿಲ್ವಾ? ಕೇಸೇ ಇಲ್ಲ ಅಂದರೆ ಸಂತೋಷ, ನಾನು ಬಾಯಿ ಮುಚ್ಕೊಂಡು ಸುಮ್ಮನಾಗ್ತೀನಿ. ಆ್ಯಂಡ್ ಐ ವಿಲ್ ಸೇ ಸಾರಿ, ನಾನು ಡಾಟಾ ತೊಗೊಳ್ದೆ ಮಾತಾಡ್ಬಿಟ್ಟೆ ಅಂತ ಹೇಳ್ತೀನಿ. ಕೇಸ್ ಇದ್ದು ವಾಪಸ್ ತೊಗೊಳ್ಳೋದೇ ಇದ್ರೆ ವೈ ಮಿಸ್ಟರ್ ಖಾದರ್ ಐ ನಾಟ್ ಟೇಕನ್? ಅಲ್ಲಿ ಮುಸ್ಲಿಮ್ಸ್ ಇದ್ದಾರಾ ಇಲ್ವಾ ಅಂತ ಕೇಳ್ತೀನಿ. ಹೌದು, ನನ್ನ ಇಷ್ಟೇ ಪ್ರಶ್ನೆ. 5 ಕೇಸು ವಾಪಸ್. ಇಷ್ಟೇ ಮಾಡಿ ಇನ್ಮೇಲಿಂದ ಜನ. ಲಾಸ್ಟ್ ಹೇಳ್ಬಿಟ್ಟು ಕ್ಲೋಸ್ ಮಾಡಿ. ಎಲ್ಲೆಲ್ಲಿ ಅವಕಾಶ ಸಿಕ್ಕತ್ತೆ ಮುಸ್ಲಿಮರು ಅಲ್ಲಿ ಪೊಲೀಸರಿಗೆ ಹೊಡೀರಿ. ಸಾಧ್ಯ ಆದರೆ ಕಾಲು ಮುರೀರಿ. ಸಾಧ್ಯ ಆದರೆ ಒಂದು 10 ಬಸ್ಸಿಗೆ ಬೆಂಕಿ ಹಾಕ್ಕೊಳ್ಳಿ. ಸಾಧ್ಯ ಆದರೆ ಯಾವೊಂದೋ ಅಂಗಡಿಗೆ ಬೆಂಕಿ ಹಾಕಿ. ಸಾಧ್ಯ ಆದರೆ ಯಾವುದೋ ಸರ್ಕಾರದ ಆಸ್ತಿಗೆ ಒಡೆದು ಬಿಸಾಕಿ ಹೇಳ್ತೀನಿ. ಯಾಕೆ ಅಂದರೆ ತಾಳ್ಮೆಯಿಂದ ಇರಿ. ನಿಮ್ಮನ್ನು ಪೋಷಿಸುವ, ಪಾಲಿಸುವ, ಕಾಪಾಡುವ, ಸರ್ವಕಾಲಕ್ಕೂ ನಿಮ್ಮ ಜೊತೆ ನಿಲ್ಲುತ್ತೇನೆ ಎಂದು ಲಬಲಬೋ ಬಡಿದುಕೊಳ್ಳುವ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಕೇಸಿಂದಕ್ಕೆ ತೆಕ್ಕೋತಾರೆ. ಹಿಂದೂಗಳು ಅವಕಾಶ ಸಿಕ್ಕ ಕಡೆ ಪೊಲೀಸರಿಗೆ ಹೊಡೆಯಿರಿ, ಕಾಲು ಮುರಿಯಿರಿ, 10 ಕಾರಿಗೆ ಬೆಂಕಿ ಹಾಕಿ, ಒಂದಿಷ್ಟು ಅಂಗಡಿಗಳಿಗೆ ಸುಟ್ಟು ಬುದ್ಧಿ ಮಾಡಿ, ಸರ್ಕಾರದ ಆಸ್ತಿಗಳನ್ನು ನಾಶ ಮಾಡಿ, ಆಮೇಲೆ ಕೇಸು ಹಾಕಿಸಿಕೊಂಡು ತಾಳ್ಮೆಯಿಂದ ಕಾಯಿರಿ. ನಿಮ್ಮನ್ನು ಕಾಪಾಡುವ, ಪೋಷಿಸುವ, ಪಾಲಿಸುವ, ಸರ್ವಕಾಲಕ್ಕೂ ನಿಮ್ಮ ಜೊತೆ ಇರುತ್ತೇನೆ ಎಂದು ಹೇಳುವ BJP ಅಧಿಕಾರಕ್ಕೆ ಬಂದಾಗ ವಾಪಸ್ ತೆಕ್ಕೊಡುತ್ತೆ. ಇಲ್ಲಿಗೆ ಬಂದಿದೆ ವ್ಯವಸ್ಥೆ. ದಿಸ್ ಈಸ್ ಕಂಟ್ರಿ. ಈ ಕಂಟ್ರಿನ ನರೇಂದ್ರ ಮೋದಿ ಕಟ್ತೀನಿ ಅಂತ ನಮ್ಮ ಮುಂದೆ ಪಾಪ ಹೇಳ್ತಾರೆ. ಯಾಕೆ ಸರ್ ಸುಮ್ಮನೆ ಹಂಗೆ ಹೇಳ್ತೀರಿ? ಇಷ್ಟು ಮಾಡಿಪ್ಪ, ತಾಳ್ಮೆ ಒಂದಿರಬೇಕಪ್ಪ ಈ ಲೂಟಿಕೋರರು ಮತ್ತು ದಾಂಧಲೆಕೋರರಿಗೆ. ನಿಮ್ಮ ಸರ್ಕಾರ ಬರೋವರೆಗೂ ಕಾಯಬೇಕಪ್ಪ. ಅಷ್ಟರೊಳಗಡೆ ನಿಮ್ಮ ಸರ್ಕಾರನೇ ಬರ್ತದೆ, ತಡ ಅಂತ ಜೈಲ್ಗೆ ಹೋಗ್ಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ. ಬಂದರೆ ಮಾತ್ರ ಕಾಪಾಡ್ತಾರೆ. ಹಾಗಾಗಿ ನೋಡೋಣ, ಒಂದು ಚಾನ್ಸ್ ತಗೊಂಡು ಹೊಡ್ಕೊಳ್ಳಿ ಎಲ್ಲರೂ. ನ್ಯಾಯಾಲಯಗಳು, ಐ ಥಿಂಕ್ ಸೊ, ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಶುಡ್ ಸ್ಟ್ರೈಟ್ ಅವೇ ಸುಮೋಟೋ ಇಂಟರ್ಫಿಯರ್ ಆಗಬೇಕಿದ್ರೊಳಗೆ. ನಿಜ. ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ, ನಾನಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಅಧಿಕಾರವನ್ನು ಸ್ವೇಚ್ಛಾಚಾರವಾಗಿ, ಸ್ವಾರ್ಥ ಮತ್ತು ರಾಜಕೀಯ ಕಾರಣಕ್ಕೆ ಬಳಸುವಂತಿಲ್ಲ. ಓತೇನಿದೆ? ಭಯ. ಯಾರ ಭಯ ಇಲ್ಲಿ ಸಿದ್ದರಾಮಯ್ಯನವರೇ? BJP ಭಯನಾ? ಮುಂದೆ ಬಂದ್ಬಿಡ್ತಾರೆ. RSS ಭಯನಾ? ಅಥವಾ ಮುಸ್ಲಿಮರದ್ದೇ ಭಯನಾ? ಯಾರ ಭಯ? ಭಯ, ಪಕ್ಷಪಾತ ಇದು ಅಲ್ಲವೋ? ಹಿಂದೂ ಮುಸ್ಲಿಮರ ಪಕ್ಷಪಾತ ಬೇಡ, ನಿಮ್ಮನ್ನೇ ಕಾಪಾಡಬೇಕಾದ ಪೊಲೀಸರು ಮತ್ತು ಮುಸ್ಲಿಮರ ನಡುವೆ ಆಗಿದ್ದ ಪಕ್ಷಪಾತ ಅಲ್ಲವೋ? ಖಂಡಿತ. ಪಕ್ಷಪಾತ, ರಾಗ, ದ್ವೇಷ ಇಲ್ಲದೆ ಅಧಿಕಾರ ನಡೆಸ್ತೀನಿ ಅಂತ ಹೇಳಿದ್ದ ಓತಿನ ಕ್ಲಿಯರ್ ವಯಲೇಷನ್. ಕೋರ್ಟ್ಸ್ ಮಸ್ಟ್ ಇಂಟರ್ಫಿಯರ್. ಯು ಹ್ಯಾವ್ ನೋ ಬಿಸ್ನೆಸ್. ವಿ ವಿಲ್ ಕಾನ್ಸ್ಟಿಟ್ಯೂಟ್ ಎ ಡಿಸ್ಟ್ರಿಕ್ಟ್ ಜಡ್ಜ್, ಒಂದು ಕಮಿಟಿನ, ಆರ್ ಇವನ್ ಪಾಸಿಬಲಿ ಹೈಕೋರ್ಟ್ ಜಡ್ಜ್ ಕಮಿಟಿ. ಆಲ್ ಸಚ್ ಕೇಸಸ್, ಯಾವ್ಯಾವ ಪ್ರಕರಣಗಳಿವೆ ಅದು ಆ ಕಮಿಟಿ ಮುಂದೆ ಹೋಗ್ಬೇಕು. ಲೈಕ್ ಲೋಕ್ ಅದಾಲತ್ ಥರ
ದೇ ವಿಲ್ ಟೇಕ್ ಎ ಕಾಲ್, ಗೌರ್ಮೆಂಟ್ ಕಳಿಸ್ತಾರೆ, ತದನಂತರ ಏನು ಬೇಕಾದ್ರೂ ಮಾಡಿ ಅಂತ. ಮಾಡ್ಕೊಳ್ಳಿ. ಈ ಅಧಿಕಾರವನ್ನು ರಾಜಕೀಯಗಳಿಗೆ ಕೊಟ್ಟರೆ ಆ ಹೇಸಿಗೆ ತಿನ್ನೋ ಗಿರಾಕಿಗಳು ಮಾಡೋ ಕೆಲಸ ಇಂಥದ್ದೇ. ಇದಕ್ಕೆ ಅಡ್ಡ ಹಾಕಲೇಬೇಕು, ಕೋರ್ಟೇ ಹಾಕಬೇಕು. ಎಸ್, ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡ್ಕೊಂಡಿದ್ದಾರೆ, ನೋಡೋಣ ಸರ್ ಇದನ್ನು. ಸಮರ್ಥನೆ ಮಾಡದೆ ಇನ್ನೇನು ಮಾಡ್ಬೋದಿತ್ತು ಅಂತ ನಿಮಗೇನಾದರೂ ಐಡಿಯಾ ಇದ್ದರೆ ನನಗೆ ಕೊಟ್ಟರೆ, ಸುನಿಲ್ ಛಲವಾದಿ ಯತ್ನಾಳ್ ಆಂದೋಲ ಬಿಟ್ಟಂಗೆ ಇದನ್ನು ಬಿಡ್ತೀನಿ ಬೇಕಾದ್ರೆ ಒಳಕ್ಕೆ. ಏನಿದೆ, ಹೆಣ ಬಿದ್ದಾಗಲೂ ಯಾಕೆ ಹೆಣ ಬಿದ್ದಿದೆ ಅಂತ ಡಿಫೆಂಡ್ ಮಾಡ್ತೀನಿ ಅನ್ನೋ ಬಂಡಾಟಕ್ಕೆ ಬಿದ್ದಾಗ ಬೀಳಿ. ನೀವು ಮಿಸ್ಟರ್ ಪರಮೇಶ್ವರ್ ಡಾಕ್ಟರ್, ಮಿಸ್ಟರ್ ಡಿ ಕೆ ಶಿವಕುಮಾರ್ ಇಂಪೆಂಡಿಂಗ್ ಚೀಫ್ ಮಿನಿಸ್ಟರ್, ನೀವು ಡಿಫೆಂಡ್ ಮಾಡಿ. ಯಾರು ಬೇಡ ಅಂದವರು, ಹೇಳಿದ್ನಲ್ಲ, ಮೈ ಮೇಲೆ ಬಿದ್ದು ವಿವಾಹ ಕೈ ಹಾಕ್ತಾ ಇದ್ದೀರಿ ನೀವು. ಅವ್ರಿಗೆ ಪವರ್ ಬಂದಾಗ ಅವ್ರು ಎಲ್ಲಿ ಕೊಡಬೇಕೋ ಅಲ್ಲಿ ನಿಮಗೆ ತಲಾ ಕೊಡ್ತಾರೆ. ಅದನ್ನು ಕೊಟ್ಟಿದ್ದಾರೆ ಈಗ ರಾಜ್ಯಗಳಲ್ಲಿ. ಹೌದು, ಕರ್ನಾಟಕ ಬಾಕಿ ಇದೆ. ಕರ್ನಾಟಕವನ್ನು ಇನ್ನೊಂದು ಬಂಗಾಲ ಮಾಡಲೇಬೇಕು ಅನ್ನೋ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಅಂಡ್ ಟೀಮ್ ಬಂದಿದ್ರೆ ಹೌ ಕ್ಯಾನ್ ಐ ಸ್ಟಾಪ್? ಎಸ್, ನಾನು ಹೆಂಗೆ ತಡೀಲಿ ಅದನ್ನು? ನಾನು ಯಾಕೆ ತಡಿಬೇಕು ಅದನ್ನು? ಕರೆಕ್ಟ್. ಯು ಹ್ಯಾವ್ ಡಿಸೈಡೆಡ್ ವಿ ಆರ್ ಒನ್ ಸೈಡೆಡ್ ಪಾರ್ಟಿ. ಅವ್ರು ಬಯಸ್ದಿದ್ರು ಮಾಡಲೇಬೇಕು ಅಂತ ಹೋದರೆ ಏನು ಮಾಡೋಕ್ಕಾಗುತ್ತೆ? ಗುಂಪಿನಲ್ಲಿರುವ 16 ರೌಡಿಗಳಿಗೆ ಹೆದರಿ ಇಡೀ ಗುಂಪನ್ನೇ ಓಡಿಸಿ ಪರಾರಿ ಆದರೆ ಏನನ್ನೋಣ? 16 ರೌಡಿಗಳಿಗೆ ಬಾರಿಸ್ಬೇಕೇ ಹೊರತು ಅಲ್ವಾ? ಹೌದು, ಯಾರೇ ಆಗಲಿ ಕಾನೂನು ಮತ್ತು ಸುವ್ಯವಸ್ಥೆ. ಹಾಗಾಗಿ ಲೆಟ್ಸ್, ಇದು ನಮ್ಮ ದೇಶ ಹೇಗೆ ಇರಲಿ, ಇನ್ನೊಂದು ದಿನಕ್ಕೆ ಇಟ್ಕೊಳ್ಳೋಣ, ಸದ್ಯಕ್ಕೆ ಮುಂದಕ್ಕೆ ಹೋಗೋಣ. ಹಾಗಾಗಿ ಅವರ ಹೇಳಿಕೆಯನ್ನು ಹೇಗೆ ತೆಗೆದುಕೊಳ್ಳಿಲ್ವೋ, ಅವ್ರ ಹೇಳಿಕೆಗಳ ಪಾರ್ಟಿ ಅಂತ, ಇವರ ಹೇಳಿಕೆಯನ್ನು ತೆಗೆದುಕೊಳ್ಳುವುದಿಲ್ಲ. ಕಾರಣ ಇವರು ಓಟಿಗೋಸ್ಕರ ಸ್ವಾರ್ಥಿಗಳ ಕೂಟ ಇದು ಅಂತ. ಹಾಗಾಗಿ ಇವ್ರ ಹೇಳಿಕೆಯನ್ನು ತಗೊಳ್ಳಲ್ಲ. ನೆಕ್ಸ್ಟ್, ಇನ್ನು ಶಿವಮೊಗ್ಗದಲ್ಲಿ ಇವತ್ತು ಈ ಹಿಜಾಬ್ಗೆ ಅವಕಾಶ ಕೊಟ್ಟಿದ್ದನ್ನು ಖಂಡಿಸಿ VHP ಬಜರಂಗ ದಳ ಕಾರ್ಯಕರ್ತರು ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಿಗೆ ಘೇರಾವ್ ಹಾಕಿದರು. ಶಿವಮೊಗ್ಗ ಜಿಲ್ಲಾ ಪಂಚಾಯತಿಯಲ್ಲಿ KDB ಸಭೆಗೆ ಬಂದಿದ್ದರು. ಬ್ಯಾರಿಕೇಡ್ ತಳ್ಳಿ ಜಿಲ್ಲಾ ಪಂಚಾಯತಿಯೊಳಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು. ಹಿಂದೂ ಸಂಘಟನೆಗಳ ಕಾರ್ಯಕರ್ತನ ಪೊಲೀಸರು ವಶಕ್ಕೆ ಪಡೆದರು. ಇನ್ನು ಕಾಂಗ್ರೆಸ್ ಸರ್ಕಾರದಿಂದ ಮುಸ್ಲಿಮರ ಓಲೈಕೆ ಇದೆ. ಸರಿಯಪ್ಪ, ಅದನ್ನೇ ಸುಮ್ಮನೆ ಬಡ್ಕತ್ತಿರಲ್ರಿ, ಒಲೈಕೆ 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 ಅನ್ಕೊಂಡು. ಏನ್ರಿ ಕರೆದು ಕೊಮಟೆ ಹಾಕಿದ್ರಿ? ಯಾರು ಸುಪ್ರೀಂ ಕೋರ್ಟ್ಗೆ ಹೋದ್ರೇನ್ರಪ್ಪ? ಯಾರೂ ಹೋಗಿಲ್ಲ. ಸುಪ್ರೀಂ ಕೋರ್ಟ್ ಒಂದು ವಿಶೇಷವಾದ ಅರ್ಜಿನ ಏನಾದ್ರು ಮೂವ್ ಮಾಡಿದ್ರೇನ್ರಪ್ಪ? ದಿ ಸ್ಟೇಟ್ ಆಫ್ ಕರ್ನಾಟಕ ಹಿಂಗೆ ಮಾಡ್ಬಿಟ್ಟಿದೆ ಮಹಾಸ್ವಾಮಿ, ಅದಕ್ಕೆ ಒಂದು ಸ್ಟೇ ಕೊಡಿ ಅದಕ್ಕೆ ಅಂತನಾದ್ರು ಕೇಳಿದ್ರೇನ್ರಪ್ಪ? TV ಮುಂದೆ TV ಒಲಕ್ಕೆ ಒಲೈಕೆ ಏನು ಮಾಡ್ಕೋತೀರ್ರಿ? ಹಬ್ಬ ಅಂದರೆ ಬಡ್ಕೊಂಡು ಕೂಗಾಡ್ತೀರಿ, ಕೂಗಾಡ್ಕೊಳ್ಳಿ. ಏನು ಮಾಡ್ಕೋತೀರಿ ನೀವು? ಆಮೇಲೆ ನನ್ನ ಸರ್ಕಾರ ಬಂದಾಗ ಅಯ್ಯೋ ಬಂದಾಗ ನೋಡ್ಕೊಳ್ಳೋಣ. ಅದೇ ಪೊಲೀಸ್ನವ್ರು ಹೆಂಗೆ ಗೊತ್ತಾ? ಈಗ ಮುಂದೆ ಬಂದರೆ ಭಗವಾನೂ ಇಲ್ಲ, ಧ್ವಜಾನೂ ಇಲ್ಲ, ಹಿಂದೂನೂ ಇಲ್ಲ, ಏನಿಲ್ಲ, ವಾಡ್ದ ತಗಡೆ ಬಿಸಾಕ್ತಾರೆ. ನೀವು ಆ ಕಡೆ ಹೋಗ್ಬಿಡ್ಲಿ, ಅವರು ಕಾಂಗ್ರೆಸ್ನವ್ರು, ನೀವು ಬನ್ನಿ, ಅವ್ರು ಹೊಡಿತಾರೆ. ಹೌದು, ಅಷ್ಟೇ. ಇನ್ನೇನು ಕೆಲಸ ಅವ್ರಿಗೆ? ಅಷ್ಟೇ. ಹಾಫ್ ಆಫ್ ದಿ ಸ್ಟೇಟ್ಗಳಲ್ಲಿ, ರಾಜ್ಯಗಳಲ್ಲಿ ಡಿಪಾರ್ಟ್ಮೆಂಟ್ಸ್ ಹ್ಯಾವ್ ಬಿಕಮ್ ಪಕ್ಕಾ BJP ಕಾಂಗ್ರೆಸ್ ಅಪೋಸಿಷನ್ ಥರದ್ದು ಲೆಫ್ಟ್ ಡಿಪಾರ್ಟ್ಮೆಂಟ್ ಆಗೋಗಿದೆ. ಅಲ್ಪಸಂಖ್ಯಾತ ಏನಕ್ಕೆ ಇವರು ಓಲೈಕೆ ಅಂತ ಬಡ್ಕೊಳ್ಳೋದು? ಅಲ್ಪಸಂಖ್ಯಾತರ ಕಾಲೋನಿಗೆ 600 ಕೋಟಿ ನಿಜ, ಕಾಲೇಜಲ್ಲಿ ಹಿಜಾಬ್ಗೆ ನಿಜ, ಮುಸ್ಲಿಂ ಗುತ್ತಿಗೆ ಮೀಸಲಾತಿ ನಿಜ, DJ ಹಳ್ಳಿ KG ಹಳ್ಳಿ ಕೇಸಲ್ಲಿ ವಾಪಸ್ಸು ಎಲ್ಲ ಮುಸ್ಲಿಮರ ಮೇಲೆ ಇದ್ದಿದ್ದ ಕೇಸ್ಗಳು ನಿಜ, ಅಲ್ಪಸಂಖ್ಯಾತ ಶಿಕ್ಷಣಕ್ಕೆ ಆದ್ಯತೆ ನೀಡಲು ಇದ್ದ ನಿಬಂಧನೆ ಸಡಿಲ. ಇದರಂತಹ ಮೂರ್ಖತನದ ನಿರ್ಧಾರ ಇನ್ನೊಂದು ಇರಲಿಲ್ಲ. ಇದನ್ನು ಯಾರೂ ಚಾಲೆಂಜ್ ಮಾಡಲಿಲ್ಲ. ಅದನ್ನು ನಿಯಮನೇ ಬದಲಾಯಿಸ್ಬಿಟ್ರು. ಅಲ್ಪಸಂಖ್ಯಾತ ಶೈಕ್ಷಣಿಕ ಸಂಸ್ಥೆಗಳಾಗಬೇಕು ಅಂದರೆ ಇಷ್ಟು ಮಕ್ಕಳು ಆ ಅಲ್ಪಸಂಖ್ಯಾತರ ವರ್ಗದಿಂದ ಇರಬೇಕು ಅಂತ ಇತ್ತು ನಿಯಮ. ತೆಗೆದಾಕ್ಬಿಟ್ರು. ಯಾಕಂದ್ರೆ ಅಲ್ಲಿ ಯಾರು ಇಲ್ಲ, ಬೇರೆಯವ್ರು ಬಂದ್ರೇ ಅದು ನಡೆಯೋಕ್ಕಾಗೋದು ಕಾಸಿಸ್ಕೊಂಡವ್ರಿಗೆ. ತೆಗೆದಾಕ್ಬಿಟ್ರು, ಯಾರೂ ಕೇಳಲಿಲ್ಲ. ಹಾಗಾದ್ರೆ ಅಲ್ಪಸಂಖ್ಯಾತ ಸ್ಟೇಟಸ್ ಯಾಕೆ ಅವ್ರಿಗಿದೆ? ಯಾವನು ಕೇಳೋಗತಿ ಇಲ್ಲ. ಅಲ್ಪಸಂಖ್ಯಾತ ಸ್ಟೇಟಸಲ್ಲಿ ದುಡ್ಡು ಮಾಡ್ಕೋಬೋದು. ಇವ್ರು ರೂಲ್ ಮಾಡಿಕೊಟ್ರೆ ಯಾಕೆ ಮಾಡಲ್ಲ? ಯಾರು ಒಬ್ರು ಅವಕಾಶ ಇವರೇ ಮಾಡಿಕೊಟ್ಟಿದ್ದಾರೆ, ಯಾರು ಏನು ಕೇಳಲಿಲ್ಲ. ವಕ್ಫ್ ಮಂಡಳಿಯ ರೈತರ ಜಮೀನು ನನ್ನದೆಂದು ಹಕ್ಕು ಮಲಿಸಿದಾಗ ಮೌನ ಸರಿ. ಈಗ ಲಾಟ್ಲೆ ಶಾಖರ್ಗ ಎಲ್ಲನೂ ಸರಿ ಇದೆ. ಓಕೆ, ನೆಕ್ಸ್ಟ್. ಇನ್ನು ವಿಲಕ್ಷಣ ಹೆಸರಿಟ್ಟುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಬಾಯಿಗೆ ಬಂದಂತೆ ಟೀಕಿಸ್ತಾ ಇರೋ ಕಾಕ್ರೋಚ್ ಜನತಾ ಪಾರ್ಟಿಗೆ ನಿರ್ಬಂಧ ಹೇರಿದ್ದನ್ನು ಕೇಂದ್ರ ಸರ್ಕಾರ ಸಮರ್ಥನೆ ಮಾಡಿಕೊಂಡಿದೆ. ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆಯ ಕಾರಣದಿಂದ ನಿರ್ಬಂಧ ವಿಧಿಸಿರುವುದಾಗಿ ಕೇಂದ್ರ ಹೇಳಿದೆ. ಗುಪ್ತಚರ ಇಲಾಖೆಯಿಂದ ಮಾಹಿತಿ ಪಡೆದ ನಂತರ ತಗೊಳ್ಳಿಪ್ಪ, ನೀವು ನಿರ್ಬಂಧ ಹೇರ್ರಪ್ಪ, ಯಾರ್ದು ಅಬ್ಜೆಕ್ಷನ್ ಇಲ್ಲ. ನಿರ್ಬಂಧ ಹೇರಿದಷ್ಟು ಅವ್ರಿಗೆ ಅದು ಬೇರೆ, ಅದು ಆಮೇಲೆ ನೋಡೋಣ. ನಿರ್ಬಂಧ ಹೇರಿ ತೊಂದರೆ ಇಲ್ಲ. ಯಾವಾಗ ರಾಷ್ಟ್ರೀಯ ಭದ್ರತೆಗೆ ಅಪಾಯಕಾರಿ ಇದು ಅನ್ನೋದನ್ನು ಸಂಬಂಧಿತ ಯಾವುದೇ
ಸರ್ಕಾರಿ ಸಂಸ್ಥೆ ಅಥವಾ ಅಥವಾ ಯಾವುದೋ ಒಂದು ಮೀಡಿಯಂ ಓಕೆ ಅದು ಹೇಳಬೇಕು ಹೇಗೆ. ಫಾರ್ ಎಕ್ಸಾಂಪಲ್ ಈಗ ಬಂದಿರೋ ಡಾಟಾನಲ್ಲಿ 50% ಪಾಕಿಸ್ತಾನದವರು ಬಾಂಗ್ಲಾದೇಶದವರು ಇದ್ದಾರೆ, ಫೇರ್ ಇರ್ಬೋದು. ಅದನ್ನು ಹೇಳಿಬಿಡಿ ನಮಗೆ, ಆಗ ನಾವು ನಿಮ್ಮ ಜೊತೆ ಸೇರ್ಕೊತೀವಿ. ಅಯ್ಯೋ ಕಾಚಡಾಗಳ ಕ್ಯಾಕರ್ಸ್ ಉಗಿರೋ ಮಕ್ಕ ಕೇಳ್ತೀವಿ ಅಂತ ನಾವು ಬರ್ತೀವಾಗ ನಿಮ್ಮ ಜೊತೆ. ಅಂಕಿಅಂಶಗಳು ಕೊಡಬೇಕು. ಅದು ಕೊಡದೆ ರಾಷ್ಟ್ರೀಯ ಭದ್ರತೆಗೆ ಅಪಾಯಕಾರಿ ರಂಗನಾಥ್ ಅಂತ ಹೇಳಿ ಇವನನ್ನು ಜೈಲಿಗೆ ಎಟ್ಟಲಾಗಿದೆ ಅಂತ ನನ್ನನ್ನು ಜೈಲಿಗೆ ಹಾಕ್ಬಿಟ್ರೆ ನೀವು. ಅದಕ್ಕೊಂದು ದಾಖಲೆ ಕೊಡಬೇಕಲ್ಲ ಸರ್. ಯಾಕೆ ಸರ್ ಆ ರಂಗನಾಥ್ ಸುಮ್ಮನೆ ಅವ್ನು ಪಾಡ್ಗೋರು ಏನೋ ಹೇಳ್ಕೊಂಡು ಹೋಯ್ತಿದ್ದ 9 ಗಂಟೆಗೆ ಅಡ್ಡಂಬಡ್ಡೆ, ಅವ್ನು ಯಾಕೆ ಸರ್ ಜೈಲಿಗೆ ಹಾಕಿ ರಾಷ್ಟ್ರೀಯ ಭದ್ರತೆಗೆ ಅವನ ಅಪಾಯ ಹೇಳಬೇಕಲ್ಲಪ್ಪ, ಹೆಂಗೆ ಅಪಾಯ ಅಂತ. ಇದು ಸರ್ವಾಧಿಕಾರಿ ಧೋರಣೆ. ಇದು ದಿಸ್ ಈಸ್ ಫೂಲಿಶ್ನೆಸ್ ಆಫ್ ಎ ಗೌರ್ನಮೆಂಟ್. ಇದು ರೆಸಿಸ್ಟೆನ್ಸು ಮತ್ತು ಡಿಸೆಂಟನ್ನು ಹೀಗೆ ಬಗ್ಗಬಡಿಯೋಕ್ಕೆ ಇದು ಇದು ಟೈರೆಂಟ್ಗಳು, ಡಿಕ್ಟೇಟರ್ಗಳ ದೇಶ ಆಗಬಾರ್ದಿದು. ನಾಳೆ ನೀವು ಅಧಿಕಾರಕ್ಕೆ ಬಂದಾಗ ಅದೇ ಆಗ್ಬೋದು. ನಿಜ. ಹಾಗಾಗಿ ಇಟ್ಸ್ ವೆರಿ ಬ್ಯಾಡ್. ಆಗಿದ್ದರೆ ಇರಬಹುದು, ನಂಗೆ ಗೊತ್ತಿಲ್ಲ. ಇದು ಪಾಕಿಸ್ತಾನ ಇರಬಹುದು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಬೇಕಾದ್ರೂ ನಡೆಯುತ್ತೆ ಇವತ್ತು. ಹೌದು. ಪಕ್ಕದಲ್ಲೇ ಚಾಕು ಇಟ್ಕೊಂಡು ನಿಂತಿರ್ತವೆ ಎಲ್ಲವೂ ಚುಚ್ಚಕ್ಕೆ ನಮಗೆ. ಇರಬಹುದು. ಬಟ್ ಅದರದ್ದು ಡಾಟಾ ಕೊಡಿ. ಯಾರು ಒಬ್ಬರು ಓನರ್ಶಿಪ್ ತೊಗೊಳ್ಳಿ ಅದರದ್ದು, ಆ ಡಾಟಾ ಕೊಡಿ. ಅದಾಗಿದ್ರೆ ನಾವು ನಿಮ್ಮ ಜೊತೆ ಸೇರ್ಕೋತೀವಿ. ಬೇಕಾದ್ರೆ ಹೊಸ ಸ್ಲೀಪರ್ ಹಾಕ್ಕೊಂಡೇ ಸೇರ್ಕೋತೀವಿ ಹೊಡೆಯೋಕ್ಕೆ. ಕರೆಕ್ಟ್. ಅದಿಲ್ಲದೆ ಮಾಡಿದ್ರೆ ತಪ್ಪಾಗುತ್ತೆ. ತಪ್ಪಲ್ಲ, ಮೂರ್ಖತನ. ಮೂರ್ಖತನದ ಪರಮಾವಧಿ. ಎಸ್ ಸರ್. ಎಸ್.